ಹಾಯ್, ಎಲ್ಲರಿಗೂ ನಮಸ್ತೆ. ಈ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಇದೆ. ಏನಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಂತಹ ವಿಷಯವೆಂದರೆ ಒಳ ಮೀಸಲಾತಿ. ಆ ಒಳ ಮೀಸಲಾತಿಗೆ ಅಂದರೆ ಇವತ್ತು ವಿಶೇಷ ಒಂದು ಅಧಿವೇಶನವನ್ನು ಕರೆಯುವುದರ ಮುಖಾಂತರ ಅದಕ್ಕೆ CM ಸಿದ್ದರಾಮಯ್ಯ ಸರ್ ಅವರು ಇತಿಶ್ರೀಯನ್ನು ಹಾಡಿದ್ದಾರೆ. ಅಂದರೆ ಆ ಒಳ ಮೀಸಲಾತಿ ಕಂಗಟ್ಟು ಅಂತಕ್ಕಂಥದ್ದು ಇಲ್ಲಿಗೆ ಮುಗಿದು ಮುಂಬರ್ತಕ್ಕಂಥ ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವೇಗದಲ್ಲಿ ಪ್ರಾರಂಭಗೊಳ್ಳುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಸಹ ಅಷ್ಟೇ ವೇಗದಲ್ಲಿ ನಿಮ್ಮ ಅಧ್ಯಯನವನ್ನು ಪ್ರಾರಂಭ ಮಾಡಿ ನೀವು ಯಾವ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿದ್ದೀರಿ ಆ ಹುದ್ದೆಗಳು ಕೆಲವೇ ದಿನಗಳಲ್ಲಿ ಪ್ರಾರಂಭಗೊಳ್ಳುತ್ತದೆ. ಆದ್ದರಿಂದಾಗಿ ನೀವು ನಿಮ್ಮ ಅಧ್ಯಯನವನ್ನು ಮತ್ತಷ್ಟು ಏನು ಮಾಡಬೇಕು, ವೇಗಗೊಳಿಸಬೇಕಂತಕ್ಕಂಥದ್ದು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದರ ಜೊತೆಗೆ ಇವತ್ತಿನ ಒಂದು ಅತಿ ಪ್ರಮುಖ ಒಂದು ವಿಷಯವನ್ನು ನೋಡೋಣ. ಏನಪ್ಪ ಅಂತಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸುದ್ದಿಯಲ್ಲಿದ್ದಂಥ ವಿಷಯ. ಅದೇನಂತಂದರೆ ಜೆನ್ ಝಿ ಅಂತಕ್ಕಂಥ ರೆವಲ್ಯೂಷನ್. ಗೊತ್ತಿರುತ್ತೆ ನಿಮಗೆ, ನೇಪಾಳದಲ್ಲಿ ಜೆನ್ ಝಿ ರೆವಲ್ಯೂಷನ್ ಅಂತಕ್ಕಂಥದ್ದು ದಂಗೆ ಪ್ರಾರಂಭ ಆಯಿತು. ಆ ಒಂದು ಜೆನ್ ಝಿಗಳಿಂದ ಅಲ್ಲಿನ ಸರ್ಕಾರ ಪತನಗೊಳ್ತು. ಅಂದರೆ ಅಲ್ಲಿರ್ತಕ್ಕಂಥ ಹೋರಾಟದ ಕಿಚ್ಚು ಅಂತಕ್ಕಂಥದ್ದು ಆ ಮಟ್ಟಿಗೆ ಏನಾಯಿತು, ಪ್ರಭಾವವನ್ನು ಬೀರಿತು. ಅದರಿಂದಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಸುದ್ದಿಗಳು ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಈ ಒಂದು ವಿಷಯ ಅಂತಕ್ಕಂಥದ್ದು ಬಹಳಷ್ಟು ಏನಾಗ್ತದೆ, ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಆದ್ದರಿಂದ ಜೆನ್ ಝಿ ರೆವಲ್ಯೂಷನ್ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಜೆನ್ ಝಿ ಎಂದರೆ ಏನು ಅಂತ ಗೊತ್ತಿರಬೇಕು. ನೋಡಿ, ಜೆನ್ ಝಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಆ ಪದದ ಅರ್ಥ ಏನಂತಂದರೆ ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ಜನಿಸಿದವರು ಎಂದರ್ಥ. ಅಂದರೆ ಜೆನ್ ಝಿಗಳು ಅಂತಂದರೆ ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವವರು ಅಂತ ಅರ್ಥ. ಮತ್ತು ಸಾಕಷ್ಟು ತಂತ್ರಜ್ಞಾನವನ್ನು ಬಳಸಿ ಸಾಕಷ್ಟು ಅಭಿವೃದ್ಧಿಗೊಳ್ಳುವರು ಎಂದರ್ಥ. ಅಂದರೆ ಅರ್ಥ ಏನಪ್ಪ ಅಂತಂದರೆ ನಿರ್ದಿಷ್ಟ ಕಾಲಘಟ್ಟದಲ್ಲಿ ಜನಿಸಿ ಸಾಕಷ್ಟು ತಂತ್ರಜ್ಞಾನವನ್ನು ಕಲಿತು ಆ ತಂತ್ರಜ್ಞಾನದ ಮೂಲಕ ಒಂದು ರೆವಲ್ಯೂಷನನ್ನು ಪ್ರಾರಂಭ ಮಾಡುವುದು ಎಂದರ್ಥ. ಅದೇ ಒಂದು ವಿಷಯವನ್ನು ಇಟ್ಟುಕೊಂಡು ಇತ್ತೀಚೆಗೆ ನೇಪಾಳದಲ್ಲಿ ಈ ಒಂದು ಯುವ ಮಿತ್ರರು ಅಥವಾ ಯುವ ವಿದ್ಯಾರ್ಥಿಗಳು ಅಂತಕ್ಕಂಥವರು ಎಲ್ಲ ಸೇರಿ ಏನು ಮಾಡುವಂಥದ್ದು, ಸರ್ಕಾರವನ್ನು ಪತನಗೊಳಿಸಿದರು. ಇದಕ್ಕೆ ಪ್ರಮುಖ ಕಾರಣಗಳೇನಪ್ಪ ಅಂತಂದರೆ ಅಲ್ಲಿ ಸಾಕಷ್ಟು ಏನು ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡುವಂಥ ಪ್ರಕ್ರಿಯೆ ಕೈ ಹಾಕಿದೆ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆಗಿರ್ಬೋದು, ಟಿಕ್ಟಾಕ್ ಆಗಿರುವಂಥದ್ದಾಗಿರ್ಬೋದು, ಹೀಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಷಯ ಅಂತಕ್ಕಂಥ ಪ್ರಸಾರ ಆಗ್ತದೋ ಆ ಪ್ರಸಾರ ಅಂತಕ್ಕಂಥದ್ದನ್ನು ಕಡಿವಾಣ ಹಾಕಬೇಕಂತಂದರೆ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಿಗೆ ಕಡಿವಾಣ ಹಾಕುವಂಥ ಕೆಲಸಕ್ಕೆ ಯಾರು ಕೈ ಹಾಕಿದ್ರು, ಅಲ್ಲಿನ ಸರ್ಕಾರ ಹಾಕುವಂಥ ಬಂತು. ನಂಬರ್ 1 ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ಅಲ್ಲಿನ ರಾಜಕೀಯದ ಅಸ್ಥಿರತೆ ಉಂಟಾಯಿತು. ರಾಜಕೀಯದ ಅಸ್ಥಿರತೆ ಹೆಂಗೆ ಉಂಟಾಯಿತಪ್ಪ ಅಂತಂದರೆ ಫ್ಯಾಮಿಲಿ ಪೊಲಿಟಿಕ್ಸ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ನೆಕ್ಸ್ಟು ಅಲ್ಲಿನ ಆರ್ಥಿಕತೆ ಅಂತಕ್ಕಂಥದ್ದು ಹದಗೆಟ್ಟಂತ ಹೋಯಿತು. ಮತ್ತು ರೈತರನ್ನು ಸಂಪೂರ್ಣವಾಗಿ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯರನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದರು. ಈ ಎಲ್ಲ ಕಾರಣಗಳಿಂದ ಏನಾಯಿತು ಬಂದು ಸಾಕಷ್ಟು ದಂಗೆ ಅಂತಕ್ಕಂಥ ಪ್ರಾರಂಭ ಆಯಿತು. ಅದರಲ್ಲಿ ಪ್ರಮುಖವಾಗಿ ದಂಗೆ ಪ್ರಾರಂಭ ಆಗಿದ್ದು ಜೆನ್ ಝಿಗಳಿಂದ ಅಂತಂದರೆ ಯುವ ವ್ಯಕ್ತಿಗಳಿಂದ. ಈ ಯುವ ವ್ಯಕ್ತಿಗಳು ಅಂತಕ್ಕಂಥದ್ದು ಏನು ಮಾಡಿದರು, ತನ್ನ ಸೋಷಿಯಲ್ ಮೀಡಿಯಾದಿಂದ ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನಕ್ಕೆ ಯಾರು ಕೈ ಹಾಕಿದರು, ಜೆನ್ ಝಿಗಳು ಕೈ ಹಾಕಿದರು. ಅಂದರೆ ಅಲ್ಲಿರ್ತಕ್ಕಂಥ ಯುವ ವ್ಯಕ್ತಿಗಳು ಕೈ ಹಾಕಿದರು. ಇದರಿಂದ ಏನಾಯಿತು, ಪ್ರಭಾವ ಆಯಿತು ಅಂತಂದರೆ ಅಲ್ಲಿನ ಸರ್ಕಾರ ಆ ಅವತ್ತಿನ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು
ಶರ್ಮಾ ಒಲಿ ಅಂತಕ್ಕಂಥವ್ರು, KP ಶರ್ಮಾ ಒಲಿ ಅಂತಕ್ಕಂಥವರು ಏನು ಮಾಡುವಂಥದ್ದು ಸರ್ಕಾರದಿಂದ ಕೆಳಗಿಳಿಯುವಂಥ ಒಂದು ಕೆಲಸವನ್ನು ಏನು ಮಾಡ್ತಾರೆ ಯಾವುದೋ ಹೋರಾಟದಿಂದಾಗಿ. ಸೊ ಅಲ್ಲಿನ ಯುವ ವ್ಯಕ್ತಿಗಳ ಒಂದು ಹೋರಾಟದ ಫಲವಾಗಿ ಇದರ ನೇತೃತ್ವವನ್ನು ಯಾರು ತಗೊತಾರೆ ಅಂತಂದರೆ 2022ರಲ್ಲಿ ಬಲಿಂದರ್ ಶಾ ಅಂತಕ್ಕಂಥ ವ್ಯಕ್ತಿ 2022ರಲ್ಲಿ ಸೊ ಏನು ಮಾಡ್ತಾರಪ್ಪ ಅಂತಂದರೆ RSP ಅಂತಕ್ಕಂಥ ಪಾರ್ಟಿಯನ್ನು ಪ್ರಾರಂಭ ಮಾಡ್ತಾರೆ. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ RSP ಪಾರ್ಟಿಯನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ RSP ಪಾರ್ಟಿಯನ್ನು 2002ರಲ್ಲಿ ಪ್ರಾರಂಭ ಮಾಡಿ 2026ರ ಹೊತ್ತಿಗೆ ಸಾಕಷ್ಟು ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿರುವ ಒಂದು ಸಾಕಷ್ಟು ವಿಷಯಗಳನ್ನು ಪ್ರಸಾರ ಮಾಡಲಿಕ್ಕೆ ಕೈ ಹಾಕಂತ ಹೋದ್ರು. ಇದು ಯಾವ ಮಟ್ಟಿಗೆ 4 ವರ್ಷದ ರೆವಲ್ಯೂಷನ್ ಆಯ್ತಪ್ಪ ಅಂತಂದರೆ 4 ವರ್ಷದಲ್ಲಿ ಅಲ್ಲಿರ್ತಕ್ಕಂಥ ಒಟ್ಟು ರಾಜಕೀಯ ಕ್ಷೇತ್ರಗಳಲ್ಲಿ 2/3 ಮೆಜಾರಿಟಿ ಅಷ್ಟು ಸ್ಥಾನಗಳನ್ನು ಗೆಲ್ಲುವಷ್ಟು ಮಟ್ಟಿಗೆ ಏನಾಯಿತು RSP ಪಾರ್ಟಿ ಹೋಯಿತು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಅಥವಾ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆಗ್ತಕ್ಕಂತಹ ಅನ್ಯಾಯಗಳ ಧ್ವನಿಯನ್ನು ಎತ್ತಿದ್ರೆ ಸೊ ಏನೆಲ್ಲ ಆಗ್ಬೋದು ಅಂತಕ್ಕಂಥದ್ದು ಈ ಬಲಿಂದರ್ ಶಾ ಅಂತಕ್ಕಂಥವ್ರು ತೋರಿಸಿದ್ರು. ಅಂದ ಹಾಗೆ ಈ ಬಲಿಂದರ್ ಶಾ 2022ರಲ್ಲಿ ಮತ್ತು ಅವರ ಸ್ನೇಹಿತರು ಒಂದು ಪಕ್ಷವನ್ನು ಸ್ಥಾಪನೆಯನ್ನು ಮಾಡಿ 2026ರ ಹೊತ್ತಿಗೆ ಸೊ ಏನು ಮಾಡ್ತಾರೆ ಪ್ರಧಾನಮಂತ್ರಿ ಹುದ್ದೆಗೆ ಇರ್ತಾರೆ. ತನ್ನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಒಂದು ಅಂಶಗಳನ್ನ ಇಟ್ಟುಕೊಂಡಿದ್ರು ಆ ಅಂಶಗಳನ್ನು ಜಾರಿಗೊಳಿಸ್ಲಿಕ್ಕಾಗಿ ಮತ್ತು ಏನೆಲ್ಲ ಒಂದು ಅಸ್ಥಿರತೆ ಉಂಟಾಯಿತು ಆ ಒಂದು ದೇಶದಲ್ಲಿ ಆ ಅಸ್ಥಿರತೆಯನ್ನು ಬಗೆಹರಿಸಲಿಕ್ಕಾಗಿ ಬಲಿಂದರ್ ಶಾ ಅಂತಕ್ಕಂಥವರು ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಇವತ್ತು ನೇಪಾಳದಲ್ಲಿ ಏನು ಮಾಡುವಂಥದ್ದು ಅಧಿಕಾರದ ಹುದ್ದೆಗೆ ಹೋಗಿರ್ತಕ್ಕಂಥವರು, ಭಾಳ ಎಂಗೇಜ್ ಪರ್ಸನ್ ಆಗಿರ್ತಕ್ಕಂಥವ್ರು, 40ನೇ ಪ್ರಧಾನಿಯಾಗಿ 34 ವರ್ಷಕ್ಕೆ ಪ್ರಧಾನ ಹುದ್ದೆಗೆ ಇರ್ತಾರೆ ಅಂತಂದರೆ ಅಷ್ಟೊಂದು ಸುಲಭದ ಮಾತಲ್ಲ. ಅಂದರೆ ಅವರ ಹೋರಾಟದ ಹಾದಿ ಹಂಗಿತ್ತು, ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನ ಇತ್ತು ಅವರಲ್ಲಿ, ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥ ಕಿಚ್ಚು ಅವರಲ್ಲಿತ್ತು, ಯುವ ಸಮುದಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಯಶಸ್ವಿಯಾದರು, ಎಲ್ಲ ವರ್ಗದವರನ್ನು ಸಮಾನತೆಯನ್ನು ನೋಡುವಲ್ಲಿ ಯಶಸ್ವಿಯಾದರು. ಈ ಎಲ್ಲ ಕಾರಣಗಳಿಂದಾಗಿ ಸೊ ಏನು ಮಾಡುವಂಥದ್ದು 165 ಕ್ಷೇತ್ರಗಳ ಪೈಕಿ 125 ಕ್ಷೇತ್ರಗಳನ್ನು ಗೆದ್ದು ಏನು ಮಾಡುವಂಥದ್ದು 2/3 ಮೆಜಾರಿಟಿಯನ್ನು ಗೆದ್ಕೊಂಡ್ರು. ಸೊ ಇವರು ಈ ಬಲಿಂದರ್ ಶಾ ಅಂತಕ್ಕಂಥವರು ಒಂದು ಬುಡಕಟ್ಟು ಸಮಾಜಕ್ಕೆ ಸೇರಿದವರು ಆಗಿದ್ದಾರೆ. ಆ ಬುಡಕಟ್ಟು ಯಾವುದಪ್ಪ ಅಂತಂದ್ರೆ ಮದೇಸಿ ಅಂತಕ್ಕಂಥ ಒಂದು ಟ್ರೈಬ್. ಮದೇಸಿ ಜನಾಂಗಕ್ಕೆ ಸೇರಿದ ಮೊದಲ ಪ್ರಧಾನಮಂತ್ರಿಯಾಗಿ ಅತ್ಯಂತ ಚಿಕ್ಕ ವಯಸ್ಸಿಗೆ ಪ್ರಧಾನಮಂತ್ರಿಯಾಗಿ ಸೊ ಏನು ಮಾಡುವಂಥದ್ದು ಬಲಿಂದರ್ ಶಾ ಅಂತಕ್ಕಂಥವರು 2026ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸೊ ಹೀಗಾಗಿ ಸೊ ಏನಾಯಿತು ಅಂತಂದರೆ ಅಲ್ಲಿರ್ತಕ್ಕಂತಹ ಇವತ್ತಿನ ಕ್ಯಾಬಿನೆಟ್ ಯಾವ ಮಟ್ಟದಲ್ಲಿ ಇದೆಯಪ್ಪ ಅಂತಂದರೆ ಇವತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಸಚಿವರು ಇವತ್ತು ಭಾಳಷ್ಟು ಡಬಲ್ ಡಿಗ್ರಿಯನ್ನು ಮಾಡಿರ್ತಕ್ಕಂಥವರು, ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತನ ಹೊಂದಿರತಕ್ಕಂಥವರು, ಸಾಕಷ್ಟು ಏನು ಮಾಡುವಂಥದ್ದು ವಿಷಯಗಳನ್ನು ಅರಿತವರು, ಸಾಕಷ್ಟು ಇಲಾಖೆಗಳಲ್ಲಿ ಅಥವಾ ಸಾಕಷ್ಟು ಒಂದು ಕೋರ್ಸ್ಗಳಲ್ಲಿ ಏನು ಮಾಡುವಂಥದ್ದು PhD ಆಗಿರ್ಬೋದು ಮತ್ತು ಡಬಲ್ ಡಿಗ್ರಿಯನ್ನು ಪಡೆದಿರುವಂಥದ್ದಾಗಿರ್ಬೋದು. ಸೊ ಇವತ್ತು ಆ ಮಟ್ಟದಲ್ಲಿ ಇವತ್ತು ಕ್ಯಾಬಿನೆಟನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದರಿಂದಾಗಿ ಇವತ್ತು ಏನು ರಚನೆ ಆಗಿದೆಯೋ ಅವರಲ್ಲಿ ಕ್ಯಾಬಿನೆಟ್ಟು ಇವತ್ತು ಇಡೀ ದೇಶದಲ್ಲಿ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಕ್ಯಾಬಿನೆಟ್ ಯಾವುದಾದಿದ್ರೆ ಅದು ನೇಪಾಳದ ಕ್ಯಾಬಿನೆಟ್ ಆಗಿರ್ತದೆ. ಹಾಗಾಗಿ ಸೊ ಏನಾಗಿತ್ತಪ್ಪ ಅಂತಂದರೆ ಸೊ ಈ ನೇಪಾಳದಲ್ಲಿ ಆಗಿರ್ತಕ್ಕಂಥ ಕಿಚ್ಚು ಏನಾಗ್ತದೆ ಇವತ್ತು ಜೆನ್ಜಿ ರೆವಲ್ಯೂಷನ್ ಅಂತಕ್ಕಂಥದ್ದು ವ್ಯಾಪಕವಾಗಿ ಆಡ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲೂ ಸಹ ಏನಾಗ್ತದೆ ಸಾಕಷ್ಟು ವಿವಿಧ ಪ್ರಾಂತ್ಯಗಳಲ್ಲಿ ಅಥವಾ ಸಾಕಷ್ಟು ವಿವಿಧ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ರು. ಆ ಹೋರಾಟದಲ್ಲಿ ಮುನ್ನೆಲೆಗೆ ಬಂದಿದ್ದೆ ಸೊ ಇದು ಏನಾಗ್ತದೆ ನಿಮಗೆ ಜೆನ್ಜಿ ರೆವಲ್ಯೂಷನ್ ಆಗುತ್ತೆ ಅಂತಕ್ಕಂಥ ಒಂದು ವಿಷಯ ಮುನ್ನೆಲೆಗೆ ಬರ್ತದೆ. ಜೆನ್ಜಿ ಅಂತಂದರೆ ನಿರ್ದಿಷ್ಟ ಸಮಯದಲ್ಲಿ
ಹುಟ್ಟಿಕೊಂಡಂತಹ ಪ್ರತಿಭಾವಂತ ವ್ಯಕ್ತಿಗಳ ಒಂದು ಹೋರಾಟ ಅಂತಕ್ಕಂಥ ಕೂಡ ಕರೀಬೋದಾಗ್ತದೆ. ಅದರಿಂದಾಗಿ ನಮಗೆ ಈ ಒಂದು ತರಗತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತಂದರೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟು, ಇತ್ತೀಚೆಗೆ ನೇಪಾಳದ ಪ್ರಧಾನಮಂತ್ರಿಯಾಗಿ ಬಲಿಂದರ್ ಶಾ ಅವರು ನೇಮಕಗೊಂಡಿದ್ದಾರೆ, ಸ್ಟೇಟ್ಮೆಂಟ್ ನಂಬರ್ 1. ಸ್ಟೇಟ್ಮೆಂಟ್ ನಂಬರ್ 2, ಸೊ ಇವರು 2022ರಲ್ಲಿ RSP ಪಾರ್ಟಿಯನ್ನು ಸ್ಥಾಪನೆ ಮಾಡಿದರು. ಸ್ಟೇಟ್ಮೆಂಟ್ ನಂಬರ್ 3 ಬರ್ಬೋದು, ಬಲಿಂದರ್ ಶಾ ಅವರು ಮದೇಸಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು, ಸೊ ಎ ಮಾತ್ರ ಕರೆಕ್ಟು, ಎ ಮತ್ತು ಬಿ ಕರೆಕ್ಟು, ABC ಕರೆಕ್ಟು ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಅದರಿಂದಾಗಿ ನಾವು ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ರಾಜಕೀಯದಲ್ಲಿ ಅಂತಾರಾಷ್ಟ್ರೀಯ ಸುದ್ದಿಗಳು ಅಂತಕ್ಕಂಥದ್ರಲ್ಲಿ ಬಹಳ ಪ್ರಮುಖವಾಗಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಒಂದು ಪ್ರಶ್ನೆ ಅಥವಾ ಒಂದು ಟಾಪಿಕ್ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಾರದು. ಅದರಿಂದಾಗಿ ಜಿನ್ಜಿ ಅಂತಕ್ಕಂಥದ್ದು ಏನು, ಅದು ಹೆಂಗೆ ಉದಯ ಆಯಿತು, ಇದರಿಂದ ಏನು ಒಂದು ಪರಿವರ್ತನೆ ಆಯಿತು ಅನ್ನತಕ್ಕಂಥ ವಿಷಯ ಈ ಒಂದು ತರಗತಿ ಮುಖಾಂತರ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಅರ್ಥ ಆಯಿತು ಅಂತಂದರೆ ಈ ವಿಷಯವನ್ನು ಅಥವಾ ಈ ತರಗತಿಯನ್ನು ನೀವು ಹೆಚ್ಚಿನ ಒಂದು ವಿದ್ಯಾರ್ಥಿಗಳಿಗೆ ತೋರಿಸಬೇಕು ಮತ್ತು ಸಾಕಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.